2016-17ನೇ ಸಾಲಿನ ವಿಶೇಷ ಘಟಕ ಯೋಜನೆಯ ಹಣವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು. ಆಯಾ ವರ್ಷದ ಎಸ್ಸಿ/ಎಸ್ಟಿ ಹಣವನ್ನ ಅದೇ ವರ್ಷದಲ್ಲಿ ಖರ್ಚು ಮಾಡಬೇಕು ಎಂದು ಆಗ್ರಹಿಸಿ ಎಸ್ಸಿ/ಎಸ್ಟಿ ಶಾಖೆಯ ಜಂಟಿ ನಿರ್ದೇಶಕರು ಆದ ಅಶೋಕ ಎನ್ ಚಿಲ್ವಾದಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಹಿಂದೆ ರಾಜ್ಯ ಮಟ್ಟದ ಜಾನಪದ ಜಾತ್ರೆ ಸಂಘಟನೆಗಾಗಿ ಕುಂತೂರು ಕುಮಾರ್ ಅವರನ್ನ ಪ್ರಧಾನ ನಿರ್ದೇಶಕರಾಗಿ ಸರ್ಕಾರ ನೇಮಕ ಮಾಡಿತ್ತು. ಇದು ಸಂಪೂರ್ಣವಾಗಿ ಎಸ್ಸಿ/ಎಸ್ಟಿ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಎಲ್ಲರೂ ಬಲಗೈ ಸಮುದಾಯದವರೇ ಇದ್ದರು. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಯಾರೊಬ್ಬರು ಕೂಡ ಎಡಗೈ ಸಮುದಾಯದವರು ಇಲ್ಲ. ಆದ ಕಾರಣ ತಕ್ಷಣವೇ ಈ ಆದೇಶವನ್ನ ಹಿಂಪಡಿಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಶೇಷ ಘಟಕ ಯೋಜನೆ ಅಡಿ ನಡೆಯುವ ಜಾನಪದ ಜಾತ್ರೆ ಕಾರ್ಯಕ್ರಮಕ್ಕೆ ಕುಂತೂರು ಕುಮಾರ್ ಅವರನ್ನ ಪ್ರಧಾನ ನಿರ್ದೇಶಕರಾಗಿ ಆಯ್ಕೆ ಮಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ನೀಡಿದ್ರು. ಹನುಮಂತ ನಾಯ್ಕ ಕನಕಪುರ ನಿರ್ದೇಶಕರಾಗಿ, ರಾಜ್ಯ ಸಂಚಾಲಕರಾಗಿ ಸಪ್ನಳ್ಳಿ ರಾಜು, ಹೊಸಕೋಟೆ ನಾಗರಾಜು, ನಿಂಗರಾಜು HC ಹಾಗೂ ಅನಿಲ್ ಕುಮಾರ್ ಅವರನ್ನ ನಿಯೋಜನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಆ ಬಳಿಕ ನರೇಂದ್ರ ಸ್ವಾಮಿ ಅವರು ಪತ್ರ ಬರೆದು ಕುಂತೂರು ಕುಮಾರ್ ನಮ್ಮ ಪಕ್ಷಕ್ಕೆ ಸೀಮಿತವಲ್ಲ, ಸರ್ಕಾರದ ಆದೇಶದಿಂದ ಕುಂತೂರು ಕುಮಾರ್, ನಿಂಗರಾಜು ಹಾಗೂ ಅನಿಲ್ ಕುಮಾರ್ ಅವರನ್ನ ತೆಗೆದು ಹಾಕುವಂತೆ ನರೇಂದ್ರ ಸ್ವಾಮಿ ಪತ್ರ ಬರೆದಿದ್ದಾರೆ. ನಮ್ಮ ಜಾಗಕ್ಕೆ ಸರ್ವೋತ್ತಮ ಮಳವಳ್ಳಿ ಮಾದೇವ ಸ್ವಾಮಿ ಮತ್ತು ಸಿದ್ದರಾಮಯ್ಯ ND ಎಂಬುವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ಈ ಆದೇಶದಲ್ಲಿ ಇರುವ ಸಿದ್ದರಾಮಯ್ಯ ಕಲಾವಿದರೇ ಅಲ್ಲ, ಆತ ಡ್ರೈವರ್ ಆಗಿದ್ದು ಆತನನ್ನ ಕಲಾವಿದ ಎಂದು ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಕಳೆದ 20ರಿಂದ 25 ವರ್ಷದಿಂದ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವ ತಮಗೆ ನೋವಾಗಿದ್ದು ಈ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಆದೇಶವನ್ನ ಮಾರ್ಪಡಿಸಿ ಮತ್ತೆ ಹೊಸ ಆದೇಶ ಕೊಡಬೇಕು. ನಾವೆಲ್ಲರೂ ದಲಿತ ಕಲಾವಿದರಾಗಿದ್ದು ನಮಗೆ ಅನ್ಯಾಯವಾಗ್ತಾ ಇದೆ. ನರೇಂದ್ರ ಸ್ವಾಮಿ ಕೂಡ ದಲಿತರಾಗಿದ್ರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ.